ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸೆಕೆಂಡ್ PU ಕನ್ನಡ ವಿಷಯದ ಗದ್ಯ ಭಾಗ 5 ಧ್ವನಿಗಳ ಬೆಳಲೋಟ ಈ ಗದ್ಯ ಭಾಗದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಗದ್ಯ ಭಾಗವನ್ನು ಬರೆದವರು H. ನಾಗವೇಣಿ. ಫ್ರೆಂಡ್ಸ್, ಇದೇ ರೀತಿಯ ನೋಟ್ಗಳಿಗಾಗಿ NS ಎಜುಕೇಷನ್ PU ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಹು ಆಯ್ಕೆಯ ಪ್ರಶ್ನೆಗಳು. ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಶಾಂಭವಿ ಹೊಳೆ. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಮರಿ ಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು. ಮೂರನೇ ಪ್ರಶ್ನೆ, ಧನಿಗಳ ಹೆಸರೇನು? ಧನಿಗಳ ಹೆಸರು ವೆಂಕಪ್ಪಯ್ಯ. ನಾಲ್ಕನೇ ಪ್ರಶ್ನೆ, ಬೆಳ್ಳಿಲೋಟ ಕದ್ದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. ಧನಿ ಯಾರನ್ನು ನಂಬುವುದಿಲ್ಲ. ಧನಿ ಎಂದಿಗೂ ಮಕ್ಕಳನ್ನು ನಂಬುವುದಿಲ್ಲ. ಧನಿಗಳು ಹೂಳೆತ್ತಳು ಯಾರಿಗೆ ಸೂಚಿಸಿದ್ದು? ಕುದುಪ ಮತ್ತು ಚಿನ್ನಮ್ಮನಿಗೆ ಸೂಚಿಸಿದ್ದು. ಏಳನೇ ಪ್ರಶ್ನೆ, ಬೆಳ್ಳಿಲೋಟ ಏನನ್ನು ಕಳೆದುಕೊಂಡಿತು? ಬೆಳ್ಳಿಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತು. ಎಂಟನೇ ಪ್ರಶ್ನೆ, ಧನಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿ ಯಾವುದು? ಧನಿಗಳ ದಾಂಪತ್ಯಕ್ಕೆ ಬೆಳ್ಳಿಲೋಟವು ಮೂಕ ಸಾಕ್ಷಿಯಾಗಿತ್ತು. ಈ ಚಾಪ್ಟರಿಂದ ನಿಮಗೆ 1 ಅಂಕದ ಒಂದು ಪ್ರಶ್ನೆ, ಹಾಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆಯನ್ನು ಸಿಗ್ತವೆ. ಅಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುತ್ತವೆ. ಈ ಚಾಪ್ಟರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 2 ಅಂಕದ ಪ್ರಶ್ನೆಗಳು. ಮುಂಜಾನೆ ಚೆನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮುಂಜಾನೆ ಚೆನ್ನಮ್ಮ ಎಂದಿನಂತೆ ಹೊಳೆಯ ಸರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ರಾಶಿ ಹಾಕಿಕೊಂಡು ಕೂತು ಪಕ್ಕದಲ್ಲಿ ಬೂದಿಯ ಗರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. 2ನೇ ಪ್ರಶ್ನೆ, ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಟೆಯಂತೆ ಯಾವತ್ತೂ ವ್ಯಗ್ರ ಮತ್ತು ಪ್ರಕ್ಷುಬ್ಧವಾಗಿರುತ್ತದೆ. 3ನೇ ಪ್ರಶ್ನೆ, ಧನಿಗಳು ಹೊಳೆಯನ್ನು ಹೇಗೆ ಮೊದಲಿಸುತ್ತಿದ್ದರು? ಧನಿಗಳು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಳ ಸೆರಗು ಹಾಸಿದರೂ ಸಾಕಾಗಲ್ಲ ಇದಕ್ಕೆ, ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಹೊಳೆಯನ್ನು ಮೊದಲಿಸುತ್ತಿದ್ದರು. 4ನೇ ಪ್ರಶ್ನೆ, ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ಮುಸುರೆ ಪಾತ್ರೆಗಳ ಒಡೆಯ ಗುಡ್ಡ ಹೇಗೋ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಏಕೆ ಈಜಬಾರದು? ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂದು ಯೋಚಿಸಿದನು. ಧನಿ ಪತ್ನಿ ಬೆಳ್ಳಿಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು, ಅಪ್ಪಯ್ಯ ಕುಡ್ಲದ ರಥ ಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿಸಿದ್ದು, ಅದರ ಮೈಮೇಲಿನ ಹೂಬಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು ಎಂದು ಧನಿ ಪತ್ನಿ ಬೆಳ್ಳಿಲೋಟವನ್ನು ಪರಿಚಯಿಸಿದ್ದಾಳೆ. ಆರನೇ ಪ್ರಶ್ನೆ, ಧನಿಯ ಬಡಿತದಿಂದ ಗುಡ್ಡ ಬಂಧ ಮುಕ್ತನಾದುದು ಹೇಗೆ? ತಾನು ಬೆಳ್ಳಿಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿ ಇಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸುವೆನೆಂದು ಅಳುತ್ತಾ ಧನಿಗಳ ಕಾಲಿಗಡ್ಡ ಬಿದ್ದು ಚೆನ್ನಮ್ಮ ಬೇಡಿಕೊಂಡಳು. ಮುಂದಿನ 3 ಬೇಸಿಗೆಯವರೆಗೆ ಚೆನ್ನಮ್ಮನ ದುಡಿತಕ್ಕೆ ಪಡಿ ಇಲ್ಲ ಎಂಬ ಕರಾರಿನನ್ವಯ ಗುಡ್ಡ ಬಂಧ ಮುಕ್ತನಾದ. 7ನೇ ಪ್ರಶ್ನೆ, ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು? ಈ ಬೆಳ್ಳಿಲೋಟದಿಂದ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ಧನಿ ಪತ್ನಿಯವರ ಕೊಳಕು ಬಾಯಿಯಿಂದ ಕೇಳಿಬಿಟ್ಟೆ ಎಂದು ಕುದುಪನಿಗೆ ಹನಿಗಣ್ಣಾಯಿತು. ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ಮೊದಲನೇ ಸಂದರ್ಭ, ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಮೇಲೆ ಅದೆಷ್ಟು ಪ್ರೀತಿ ವಾತ್ಸಲ್ಯ. ಈ ಸಂದರ್ಭದ ಆಯ್ಕೆ ನೋಡಿ, ಹಾಗೆ ಸಂದರ್ಭ ಸ್ವಾರಸ್ಯ. ಈ ಚಾಪ್ಟರ್ನಿಂದ ನಿಮಗೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಹಾಗೆ 4 ಅಂಕದ ಒಂದು ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಸಂದರ್ಭ ಬರಲ್ಲ, ಬಟ್ ಆದ್ರೂ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ.
ಎರಡನೇ ಸಂದರ್ಭ, ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. ಮೂರನೇ ಸಂದರ್ಭ, ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ. ನಾಲ್ಕನೇ ಸಂದರ್ಭ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಐದನೇ ಸಂದರ್ಭ, ಧನಿಯವರು ಎಂದಾದರೂ ಒಕ್ಕಳ ಮಕ್ಕಳನ್ನು ನಂಬಿಂದುಬಿಟ್ಟೆ. ಆರನೇ ಸಂದರ್ಭ, 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿ ಇಲ್ಲ. ಏಳನೇ ಪ್ರಶ್ನೆ, ಪಾವತಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು. ಎಂಟನೇ ಪ್ರಶ್ನೆ, ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು. ನೋಡಿ, ಇವು ಸಂದರ್ಭ ಆಯಿತು. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಚೆನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ? ವಿವರಿಸಿ. ನೋಡಿ ಫ್ರೆಂಡ್ಸ್, 4 ಅಂಕದ ಒಂದು ಪ್ರಶ್ನೆ ಅಂತೂ ಕನ್ಫರ್ಮ್ 200% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುತ್ತೆ. ಈ ಚಾಪ್ಟರಿಂದ ನೋಡ್ಕೊಳ್ಳಿ. ಧ್ವನಿ ಹಾಗೂ ಹೊಳೆ ನಡುವಿನ ಸಮರವನ್ನು ಚಿತ್ರಿಸಿ. ಮೂರನೇ ಪ್ರಶ್ನೆ, ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ನಾಲ್ಕನೇ ಪ್ರಶ್ನೆ, ಬೆಳ್ಳಿಲೋಟ ಕಂಡಾಗ ಧನಿಪತ್ನಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಐದನೇ ಪ್ರಶ್ನೆ, ಚೆನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಏಕೆ ಹೊಳೆಗೆ ಎಸೆಯಲು ಕಾರಣವೇನು? ವಿಶ್ಲೇಷಿಸಿ. ಫ್ರೆಂಡ್ಸ್, ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ಚಾನಲ್ ವಿಸಿಟ್ ಮಾಡ್ಕೊಂಡು ನೋಡಿ, ನಿಮಗೆ ಬೇಕಾದ ಎಲ್ಲ ನೋಟ್ಸ್ಗಳು ಸಹ ಸಿಗುತ್ತವೆ. ನಮ್ಮ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಹಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಎಲ್ಲ ವಿಷಯದ ನೋಟ್ಸ್ಗಳು ಸಹ ಸಿಗುತ್ತವೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ. Thank you.